ಏನಿದೆ ನಾನು ನಾನು ಅನ್ಕೊಂಡಿದ್ದೆ ಬಂದ ಇಲ್ಲ ಆಗಿರೋದು ಇನ್ನೊಂದು. ಅವ್ವ ಹೇಳ್ದಂಗೆ ಇಲ್ಲ ಇಲ್ಲ. ಹಾಂ, ಆದಷ್ಟು ಬೇಗ ಅವಾಗ ನಾ ಒಂದು ಹುಡುಗಿ ಇಷ್ಟಪಟ್ಟು ನನ್ನ ವಿಚಾರ ಹೇಳಿಬಿಡ್ಬೇಕು. ಇಲ್ಲ, ಅವ ನಾವು ಒಪ್ಪಿಸ್ಬೇಕು. ನಾ ರಜನಿಗೆ ಮಾತು ಕೊಟ್ಟು ಬಂದೀನಿ. ನಾ ನನ್ನ ಮೌನ ಈ ಮದುವೆಗೆ ಒಪ್ಪಿಸ್ತೀನಿ, ನಮ್ಮ ತಂದೆ ತಾಯಿನ ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಕರ್ಕೊಂಬರ್ತೀನಿ ಅಂಥೇಳಿ. ಇಲ್ಲಿ ನೋಡಿದ್ರೆ ಅವ್ವ ಬೇರೆನೇ ಹೇಳಕತ್ತಾಳ. ಇಲ್ಲ, ಈಗಲೇ ಹೋಗಿ ಹೇಳ್ತೀನಿ. ಅಭಿಷೇಕ, ಯಾಕಪ್ಪ? ಏನಿಲ್ಲಪ್ಪ, ಊರಿಂತ್ರ ದನದ ಬಂದಿ ಮಗನ. ಊಟಕ್ಕೆ ಬಾ ಅಂತಂದ್ರೆ ಒಂಥರ ಸ್ತಪ್ಪಕ್ಕೆ ಮಕ್ಕ ಮಾಡ್ಕೊಂಡು ಇಲ್ಲಿ ಬಂದು ಕುಂತಿಯಲ್ಲ. ಹಾಂ, ನಿನ್ನ ಕ್ವಾಣಿ ಎಲ್ಲ ನಿನ್ನೆ ಸ್ವಚ್ಛ ಮಾಡ್ತಿದ್ದಿ. ನೀ ಬರ್ತೀವಿ ಇವತ್ತಂತ ಹೇಳಿ ನಿಮ್ಮ ಅವ್ವ ಹೆಂಗಿದ್ರು ನಿಂಗೆ ಮದ್ವೆ ಮಾಡ್ಬೇಕನ್ನತ್ತಿದ್ಲಲ್ಲ, ಅದಕ್ಕೆ ಸುಣ್ಣ ಬಣ್ಣನು ಮಾಡಿಸ್ಬಿಟ್ಟಳು ನಿನ್ನ ರೂಮ್. ಭಾಳ ಚಂದ ಕಾಣತ್ತಲ್ಲ. ಹ್ಞೂ, ಯಾಕಪ್ಪ ಮಗನ 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 ಯಾಕಪ್ಪ? ಅಭಿಷೇಕ, ಯಾಕ ಏನು ಮಾತಾಡೋದಿಲ್ಲಲ್ಲ ನೀನು? ಹಾಂ, ಏನಿಲ್ಲಪ್ಪ, ಏನಿಲ್ಲ. ಯಾಕೋ 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 ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಯಾಕಪ್ಪ? ಏನಾದ್ರೂ ಆತ? ತಲೆ ನುಸಾತ, ಕಾಲು ನುಸಾತ, ಕೈ ನುಸಾತ, ಹೊಟ್ಟೆ ನುಸಾತ, ಏನು ನುಸಾತತಿ? ಏನಿಲ್ಲ. ಟಾಟ ಇಲ್ಲೇ ತಂದ್ಕೊಡ್ಲಿ ಅಪ್ಪ. ಹಂಗಾರ ಇಲ್ಲೇ ಊಟ ಮಾಡ್ತೀಯಾ? ಇಲ್ಲಪ್ಪ ಬೇಡ. ಅಪ್ಪ ಯಾಕಪ್ಪ? ಯಾಕೆ ನೀ ಹಿಂಗೆ? ಎಲ್ಲರೂ ಮನೆಯಾಗಿದ್ದಕ್ಕ ನೀ ಯಾಕಿಲ್ಲ? ಎಲ್ಲರೂ ಮನೆಯಾಗಿದ್ದಂಗಿಲ್ಲ. ಏನಾಯ್ತು? ಅಲ್ಲಪ್ಪ, ಎಲ್ಲರ ಮನೆಯಾಗೂ ತಾಯಿಗಳು ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಳಿಗೆ ಕಾಳಜಿ ಮಾಡೋದು ಎಲ್ಲ ಇಂಥದ್ದು ಮಾಡ್ತಾರೆ. ತಂದೆ ಅದವ ಹೊರಗೆ ಹೋಗಿ ದುಡಿತಾನೆ. ಆದ್ರೆ ನಮ್ಮ ಮನೆ ಒಳಗೆ ಎಲ್ಲ ಉಲ್ಟಾನ. ನಮ್ಮವ್ವ ಅದಕ್ಕೆ ಹೊರಗೆ ಹೋಗಿ ದುಡಿದು ದುಡಿತಾನಕ್ಕಿಂತ ಬಡ್ಡಿ ವ್ಯವಹಾರ, ಆಸ್ತಿ ಎಲ್ಲ ಹಾಕಿ ನೋಡ್ಕೋತಾಳೆ. ನೀ ನೋಡಿದ್ರೆ ನೆಲ ಒರೆಸೋದು, ಮನೆ ಒರೆಸೋದು, ಅಡುಗೆ ಮಾಡಿನೇ ಬಂದವ್ರಿಗೆಲ್ಲ ಚಹಾ ಕೊಟ್ಟನೆ, ನಾಷ್ಟ ಹಾಕಿ ಕೊಟ್ಟನೆ. ಇಂಥದ್ದು ಮಾಡ್ತೀಯಲ್ಲಪ್ಪ. ಏನಾರ ಬದ್ಲಾಕಪ್ಪ. ನಾ ಹುಟ್ಟಿದಾಗಿಂದ ನೀನು ನೋಡಿದ್ರೆ ಹಿಂಗನ ಇಷ್ಟು ದೊಡ್ಡ ಮಾದ್ರು ಒಂದಿನಾನು ನೀ ಬದಲಾಗಿಲ್ಲ. ಯಾಕಪ್ಪ? ಯಾಕೆ ನೀ ಹಿಂಗ? ಮಗನ, ಎಂದು ನನಗೆ ಈ ಪ್ರಶ್ನೆ ನೀ ಕೇಳಿದ್ದೇ ಇಲ್ಲ. ಇವತ್ತು ಕೇಳಾಕತ್ತಿ. ಕೇಳಲೇಬೇಕು. ಒಂದಲ್ಲ ಒಂದಿನ ನೀ ಈ ಪ್ರಶ್ನೆ ನನಗೆ ಕೇಳ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಆ ದಿನ ಇಷ್ಟು ಬೇಗ ಬರ್ತೈತಿ ಅಂಥೇಳಿ ನನಗೆ ಗೊತ್ತಿಲ್ಲ. ನಮ್ಮದು ಕಡು ಬಡವ್ರು, ನಾವು ಸಿಕ್ಕಾಪಟ್ಟೆ ಬಡವ್ರು. ಅದೇನೋ ಗೊತ್ತಿಲ್ಲ. ನಿಮ್ಮ ಮಾವದಲ್ಲ ಬಂಗಾರವ, ಅವರಪ್ಪ ನಾ ಶಾಣೆ ಇದ್ದಿದ್ದು, ಶಾಲ್ಯಾಗ ಮುಂದಿದ್ದು ಓದುದು ಎಲ್ಲ ನೋಡಿ ನಾನು ಇಷ್ಟಪಟ್ಟು ಬಂಗಾರಮ್ಮಗೆ ಅಂದ್ರೆ ನಿಮ್ಮ ಅಮ್ಮಗೆ ಮದುವೆ ಮಾಡ್ಕೊಂಡ. ಮನೆ ಹಳೆಯನೂ ಹಾಕೋಬೇಕಂತ ಮೊದಲೇ ಹೇಳಿದ್ದ, ಕರಾರು ಮಾಡಿದ್ದ. ನಮ್ಮಪ್ಪನೂ ಬಡವ್ರಲ್ಲ, ಇವ್ರಂತರೂ ದೊಡ್ಡ ಶ್ರೀಮಂತರು. ಆಸ್ತಿ, ಅಡುಗು, ಆಳು ಕಾಳು, ಹೊಲ ಎಲ್ಲ ಇದ್ದವರು. ಇಂಥ ಮನೆಗೆ ನನ್ನ ಮಗ ಹೋದ್ರೆ ನಮ್ಮ ಮನೆನೂ ಚಲೋ ಆಕೈತಿ ಅಂಥೇಳಿ ಆಸೆಪಟ್ಟು ನನ್ನ ಇಲ್ಲಿ ಮದುವೆ ಮಾಡಿಸಿ ಒಂಥರ ಹೆಣ್ಮಕ್ಳು ಗಂಡನ ಮನೆಗೆ ಕಳಿಸ್ತಾರಲ್ಲ, ಹಂಗೆ ನಾನು ಈ ಮನೆಗೆ ಬಂದ್ಬಿಟ್ಟೆ. ಇವ್ರ ಶ್ರೀಮಂತಿಕೆ, ಇವ್ರ ದರ್ಪದ ಮುಂದೆ ನನ್ನ ಸ್ವಾಭಿಮಾನ ನಿಲ್ಲಲಿಲ್ಲಪ್ಪ. ಅದಕ್ಕೆ ನನ್ನನ್ನೇ ನಾನು ಮರೆತು ನಿಮ್ಮ ಅವ್ವಗೆ ಹೆಂಗೆ ಬೇಕಲ್ಲ ಹಂಗೆ ಬದುಕಾತೆ ನೋಡಪ್ಪ. ಅಪ್ಪ ನಿಜವಾಗ್ಲೂ ನೀ ಹಿಂಗಿರೋದ್ರ ಹಿಂದೆ ಇಷ್ಟೊಂದು ಹೀಗೆ ಸತ್ಯ ಆಯ್ತಾ? ಹ್ಞೂನಪ್ಪ. ನಾ ಹಿಂಗಿರ್ಲಿಲ್ಲ ಅಂತಂದ್ರೆ 2 ದಿನಾನು ನಿಮ್ಮವ್ ನನ್ನ ಈ ಮನ್ಯಾಗ ಇಟ್ಕೋತಿರ್ಲಿಲ್ಲ. ನಿಮ್ಮವ್ವ ಅಷ್ಟೇ ಯಾಕಲ್ಲ, ನಿಮ್ಮ ಅಜ್ಜನೂ ನನ್ನ ಈ ಮನ್ಯಾಗ ಇಟ್ಕೋತಿರ್ಲಿಲ್ಲ. ಹೆಣ್ಣು ಹಾಕಿ ಹುಟ್ಟಬೇಕಾಗಿತ್ತು ನನ್ನ ಜೀವ. ಗಂಡಾಗಿ ಹುಟ್ಟಿದ ನನಗೆ ಬಿಟ್ರೆ ಬೇರೆ ಏನು ಪರ್ಕಿಲ್ಲ. ನನಗೂ ಅತ್ತಿ ಮನೆ ಸಸ್ತಾರಿಗೂ ಏನು ಪರ್ಕಿಲ್ಲ. ಬಾಪ ಊಟ ಕೊಡ್ತೀನಿ ಬಾ. ಅದಕ್ಕೆ ಏನು ಮಾಡ್ತೀವಿ ಮಗನ? ನೀನು ಅಲ್ಲಿ ಇಂತ್ರ ದಣ್ಕೊಂಡು ಬಂದಿ ಬಾ. ಅಪ್ಪ ಯಾಕಪ್ಪ? ಅಭಿಷೇಕ ಏನಾಯ್ತು ಮಗನ? ಯಾಕೋ ಸಪ್ಪಕೈತಿ? ಯಾಕೆ ನಿನ್ನ ಮನಸ್ಸಿನಾಗ ಏನರ ಆಯ್ತಾ? ಏನರ ಇದ್ರೆ ನನ್ನ ಮುಂದೆ ಹೇಳ್ಕೊಪ್ಪ. ಹೇಳ್ಕೊ ಅಭಿಷೇಕ. ಅಪ್ಪ ಅದು ಅವ್ವ ನನಗೆ ಮದ್ವೆ ಮಾಡ್ಬೇಕನ್ನಕತ್ತಾಳಲ್ಲಪ್ಪ. ಕೂಸಿ ವಿಚಾರ ಅಲ್ಲನಪ್ಪ, ಕೂಸಿ ವಿಚಾರ. ಕೂಸಿ ಬಿಡೋದ್ಬಿಟ್ಟ ಅಲ್ಲ ಮಗನ, ಹಿಂಗೆ ಯಾಕೆ ಕುಂತೀನಿ ನೀನು? ನಿಮ್ಮವ್ವ ನಿನಗೆ ಯಾರಿಗೇನ ಮಾಡಿದ್ರು ಮಗಗೆ ಮಾತ್ರ ಕೆಟ್ಟದ್ದು ಮಾಡಂಗಿಲ್ಲಕ್ಕಿ. ಇನ್ಮೇಲೆ ಭಾಳ ಕಜ್ಜಿದಾಳಲ್ಲ ಆಕಿ.
ಹಂಗೆಲ್ಲ ತಿಳ್ಕೊಬೇಡ. ನಿನಗೆ ಬೇಕಾದಂಥ ಹುಡುಗಿನ ಹುಡುಕಿ ಮದ್ವೆ ಮಾಡ್ತಾ. ನಿನಗೆ ಎಂಥ ಹುಡುಗಿ ಬೇಕು ನಿಮ್ಮವ್ವನ ಒಂದು ಹೇಳು. ಅಪ್ಪ ಯಾಕಪ್ಪ? ಅಪ್ಪ ಅಪ್ಪ ನಾನು ಒಂದು ಹುಡುಗಿನ ಅಭಿಷೇಕ ಯಾಕಪ್ಪ ಮಗನು ಯಾಕ ಏನು ಮಾತಾಡಕತ್ತಿದ್ದೀನಿ ನಿಮ್ಮ ಅಪ್ಪನ ಜೊತೆ? ರೀ ಇನ್ನ ಊಟ ಆಗಿಲ್ಲ ಅಭಿಷೇಕಂದ? ಇಲ್ಲ ರೀ, ತಾಟ್ ಹಚ್ಚಿದ್ದೆ. ತಾಟ್ ಹಚ್ಚಿ ಕರ್ಯಾಕೆ ಬಂದಿದ್ದೆ ಅವನ್ನ. ಕೇಳಿರ್ಬೇಕಾರ ಅವನ್ನ. ಹೌದೇನಪ್ಪ? ಹ್ಞೂ ಅವ್ವ. ಹೋಗಪ್ಪ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋ. ನಾಳೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಹೋಗು ಊಟ ಮಾಡಿ ಹೋಗು. ಹ್ಞೂ ಅವ್ವ, ಆಯ್ತು. ರೀ ನೀವೇನು ನನ್ನ ಮಕ್ಕ ನೋಡ್ಕೊಂಡು ನಿಂತೀರಿ? ಹೋಗ್ರಿ ಅವ್ನು ತಾಟ ಹಚ್ಚೋಕೆ ಹೋಗ್ರಿ. ಹಾಂ ಹಾಂ. ಪೂಜಾ, ಪೂಜಾ ಅಲ್ಲಲ್ಲೇ ಎಷ್ಟೊತ್ತ ಇನ್ನ? ಅಲ್ಲ ಬೆಳಗ್ಗೆ ಲಘು ಹೋಗ್ಬೇಕಂತೇಳಿ ಓಡಾಡೋದಕ್ಕೆ ನೀನ, ಈಗ ಲೇಟ್ ಮಾಡತ್ತಕ್ಕಿ ನೀನ. ರೀ ಹಂಗೆ ಬಾಗಿಲ್ದ ನಿಂತ್ಕೊಂಡು ಪಡ್ಕೊಂಡ್ರೆ? ಅಯ್ಯೋ ಪಪ್ಪ, ಅಕ್ಕಿ ನಿನ್ನ ಹೆಂಡತಿ ಪೂಜಾ ಯಾವಾಗ ಲಘು ಬಂದ ಹೇಳು? ನೀನೇನ ಹೇಳಪ್ಪ, ನಿನ್ ಟೇಸ್ಟೇ ಚೆನ್ನಾಗಿಲ್ಲ ಅಂತೀನಿ. ಯಾಕವಾ? ಏನಪ್ಪ ಮಮ್ಮಿ ಅಂತೇಳಿ ಡುಮ್ಮಿನ ಮದುವೆ ಆಗ್ಬಿಟ್ಟಿ? ಅಲ್ಲ ಪಪ್ಪ, ನಿನಗೆ ಯಾರು ಹುಡುಗಿಯರ ಸಿಗ್ಲಿಲ್ಲ ಮದುವೆ ಆಗ? ಹೋಗಿ ಹೋಗಿ ಗಮಾರಿ ಹಳ್ಳಿ ಗಮಾರಿನ ಮದುವೆ ಆಗಿಲ್ಲಪ್ಪ ನೀನು. ಅದು ಹೋಗಿ ಹೋಗಿ ಲವ್ ಮ್ಯಾರೇಜ್ ಅಂತ. ಅಲ್ಲ ಪಪ್ಪ, ಯಾರು ಸಿಕ್ಕೇ ಇಲ್ಲೇನು ಪಪ್ಪ ನಿನಗೆ? ಏನು ಪಪ್ಪ ನೀ ಎತ್ತಗೆ ಒಂದು ಮಾತು, ನಿನ್ನ ಮಾತು ಬಂದರೆ ಕೇಳ್ತಾಳ ನಿನ್ನ ಹೆಂಡತಿ? ಒಂದು ಲೀಟ್ರ್ ಹದ್ದು ಬಸ್ತಾಗಿ ಇಟ್ಕೊಂಡಿ ಪಪ್ಪ ನಿನ್ನ ಹೆಂಡತಿನ? ಇಲ್ವೇ ಇಲ್ಲ. ಮೂರೊತ್ತು ಮನೆ ಕೆಲಸ ಅದು ಇದು ಇಟ್ಕೊಂಡೇ ಇರ್ತಾಳ. ಒಂದು ಲೀಟ್ರ್ ಪ್ರಪಂಚದ ಆಯ್ತಪ್ಪ ನಿನ್ನ ಹೆಂಡತಿಗೆ? ಇಲ್ಲೇ ಇಲ್ಲ. ಏನೋ ಮಮ್ಮಿನ ಸೆಲೆಕ್ಟ್ ಮಾಡ್ಕೋತಿದ್ರ ನಾ ಬೇರೆ ಹುಡುಗಿನ ಸೆಲೆಕ್ಟ್ ಮಾಡ್ಕೋತೀನಪ್ಪ. ನೀ ಏನು ಪಪ್ಪ ನೀನ ತಗ ಕಯ್ಯಮ್ಮಯ್ಯ ಅಂತಾನೆ ಇರ್ತಾಳ ಮೂರೊತ್ತು. ಮತ್ತೇನೇನು ಹೇಳ್ಬೇಕು ಪಪ್ಪ, ನಿನಗೆ ಗೊತ್ತಿಲ್ಲದೇನೈತಿ? ದಿನಾ ಬೈಕೊಂಡ್ರೆ ಇರ್ತಾ. ನನಗಂತೂ ನಿತ್ನ ಸೇರಂಗಿಲ್ಲ ನಿನ್ನ ಹೆಂಡತಿ. ಓಹೋ ಈಗ ನೋಡು, ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ದಾಳ? 4 ಗಂಟೆಗೆ ಇದ್ದಾಳಪ್ಪ. 4 ಗಂಟೆಗೆ ಎದ್ದಾಗಿ ನಂಗೆ ಓಡಾಡಕತ್ತಾಳೆ. ಫಾರ್ಮ್ ಹೌಸಿಗೆ ಹೋಗ್ಬೇಕಂತೇಳಿ ಇನ್ನು ಮಠ ಹೊರಗೆ ಬಿಡಕ್ಕೆ ತಯಾರಿಲ್ಲ. ನಾ ನೋಡು ಈಗ 10 ಗಂಟೆಗೆ ಎದ್ದು 11 ರೆಡಿಯಾಗಿ ನಿಂತೀವಪ್ಪ. ಓಹೋ ಲೇ ಅಮ್ಮ, ನೀ ಸುಮ್ಮಿರಂಟಿ. ಎಷ್ಟೊತ್ತು ಪಪ್ಪ ಕೆಟ್ಟ ಬಿಜಿ ರೆಡಿ ಹಾಕೋದ್ರ 1 ತಾಸು ಬೇಕು ಪಪ್ಪ ನೀ ಹೆಂಡತಿಗೆ. ಓಹೋ ಲೇ ಅಮ್ಮ, ಅಯ್ಯ ನೀ ಸೊಮ್ಮಿರ ಆಂಟಿ. ಅಲ್ಲ ಪಪ್ಪ, ಹಿಂಗೆ ಮಾಡಿದ್ರೆ ಹೆಂಗ ಪಪ್ಪ ನಿನ್ನ ಜೀವನ? ನೀನು ಬೇಕಾದಷ್ಟು ಬಿಲ್ಡಿಂಗು ಸೈಟು ತಗೋತಿದ್ದಿ ಪಪ್ಪ. ಇಂಥ ನಮ್ಮ ಮಮ್ಮಿ ನಮ್ಮ ಮದುವಾಗಿ ಬರಬಾದಾಗ್ಬಿಟ್ಟಿನಿ. ಅಮೂಲಿ ಇಲ್ಲೊಡನೆ ಹೀಗೆ ತಿರುಗಿ. ಅಯ್ಯೋ ಏನಂತಿ? ಏನಂದಿ ಅಮೂಲಿ? ಮಮ್ಮಿ ಅಯ್ಯೋ ಪಪ್ಪ ಅಯ್ಯೋ ಮಮ್ಮಿ, ನೀನು 100 ವರ್ಷ ಆಯ್ತು ಗ್ಯಾರಂಟಿ ಪಕ್ಕ 100 ಹೊಡಿತೀನಿ ನೀನು. ಓಹೋ ಯಾಕಂತಂದ್ರೆ ಪಪ್ಪನ ಜೊತೆ ಮಾತಾಡ್ತಿದ್ದೆ ನಾನು. ಅಯ್ಯೋ ನಿನ್ನ ಹೆಂಡತಿ ಎಷ್ಟು ಒಳ್ಳೆಕ್ಕಿ, ನಮ್ಮ ಮಮ್ಮಿ ಎಷ್ಟು ಒಳ್ಳೆಕ್ಕಿ, ಏನು ಕೆಲಸ ಮಾಡ್ತಾ, ಏನು ಓಡಾಟ, ಎಷ್ಟು ಫಾಸ್ಟ್ ಅದಾಳ, ಎಷ್ಟು ಲಘು ರೆಡಿಯಾಗಿ ಬರ್ತಾಳ, ಏನು ಕಾರಣ ಏನು ಕೈತಿ ನನಗಾರ ಹೊಗಳು ಒಟ್ಟಿಗೆ ಕೇಳಿಸ್ತಾಳ ಅಂತೇಳಿ ಎಷ್ಟೆಲ್ಲ ಹೊಳಕತ್ತಿದ್ದೆ ನಾನು. ಓಹೋ ಹೌದಿಲ್ಲ ಪಪ್ಪ? ಏ ಅಂಟಿ, ಕಣ್ಣು ಹುಡುಗರು ಹಂಗ ನಿಂತಿಯಲ್ಲಿ ಚಸ್ಮಾದಾಗ ನಿನ್ನ ದೊಡ್ಡ ಕಣ್ಣು ಕಾಣಕತ್ತಾವ. ಹೇಳಂಟಿ. ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಅಲ್ಲ ಪ್ರೀತಿ? ಏನಿಲ್ಲ ಕೊಡಂದ್ರ ಒಂದು ಕೊಟ್ಟನಂದ್ರ ನಾಲ್ಗಿ ಭಾಳ ಉದ್ದಾಗೈತಿ ಅಮ್ಮನಿಂದ. ಯಾಕೆ ಹೆಂಗ್ ಮಾತಾಡ್ತಿ? ನಿನ್ ಹೆಂಡತಿ ಅಂತೇಳಿ ಯಾಕ? ನಾನು ನಿನಗೇನಾಗಬೇಕು? ನಾನು ನಿನ್ನ ಹೆಂಡತಿ ಅಂದ. ಅಯ್ಯೋ ಶಬ್ದ ಪಪ್ಪ ಪಪ್ಪ ಏನ್ ಪಪ್ಪ ನೀನ? ಇಲ್ಲಪ್ಪ ನಾನು ಮಮ್ಮಿ ಅಂದಿದ್ದೆ. ನಿನ್ನ ಈ ಕಡಿದ್ರೆ ಒಂದು ಕೊಟ್ನಿ ಅಂತಂದ್ರೆ ಪಪ್ಪ ನಾ ಫೋನ್ ಬಿಟ್ಟು ಬಂದು ತಗೊಂಡ್ಬರ್ತೀನಿ. ಹೇಳಾತೇನು ಕೇಳು, ನಿನ್ನ ಮಗಳಿಗೆ ಭಾಳ ಸಲ್ಗಿ ಕೊಡಕತ್ತೀನಿ. ಎತ್ತಬೇಕಂತ ಮಾತಾಡ್ತಾಳಕ್ಕೆ ಮಂದ್ಯಾಗ ನನಗೆ. ಅದನ್ನೆಲ್ಲ ಸಿಟ್ಟು ತಿಕ್ಕೋತಾರನ ಪೂಜಾ. ಹೋಗ್ಲಿ ಬಿಡು ಪಾಪ, ಸಣ್ಣ ಹುಡುಗಿ, ಆಕೆ ಏನ್ರ ಗೊತ್ತಾಕೈತೇನ? ಹೌದು ಸಣ್ಣ ಹುಡುಗಿ ಮದ್ವೆ ಆಗೋ ವಯಸ್ಸಿಗೆ ಬಂದ್ಲು. ಹೋಗ್ಲಿ ಬಿಡು. ಎಲ್ಲಿ ಸಿದ್ಧಾಂತ ಎಲ್ಲಿ? ಹುಡುಗಿ ಎಲ್ಲೈತಿ? ಬರತಾರ ನೀವು ಗಾಡಿ ಹತ್ರಿ ಬರ್ತಾರ. ಎಲ್ಲದ ನಿನ್ ಕುಮಾರ ಕಂಠೀರವ? ಅವನು ರೆಡಿ ಆಗಾತ, ಎಲ್ಲ ಚೀಲ ಇಟ್ಟಿದ್ದೆಲ್ಲ ತಗೊಂಬರಕತ್ತಾಳ. ನಿಮ್ಮ ಮಗಳಗತೆ ಹಂಗ ಬಿಟ್ಟಿ ಮಾತಾಡ್ಕೊಂಡು ನಿಂತಿಲ್ಲವ ನನ್ನ ಮಗ. ಅಯ್ಯೋ ಹೋಗ್ಲಿ ಬಿಡ್ಲಿ, ಇಬ್ರು ನಮ್ಮ ಮಕ್ಕಳ, ಯಾಕಷ್ಟು ಆಡ್ತಿ? ಗೊತ್ತು ನೀವು ಹೇಳಿನ ಗೊತ್ತಾಗಬೇಕಾಗಿಲ್ಲ, ಇಬ್ರು ನನ್ನ ಮಕ್ಳ. ಅಲ್ಲ ರೀ ಅಮೂಲ್ಯ ಅತಿ ಆಡ್ತಾಳ್ರಿ. ನೀವು ಕೊಟ್ಟಿದ್ದು ಸರಿ ನಿಜವಾಗ್ಲೂ ಭಾಳ ಆತ. ನಾಳೆ ಗಂಡನ ಮನೆಗೆ ಹೋಗಿ ಬಾಳೆ ಮಡಕಿಕ್ಕಿ ಈ ನಮ್ಮನೆ ಹೆಣ್ಮಕ್ಳು ಬೆಳೆಸಿದ್ರ ನಡೀತದನ?
ಏನಪ್ಪ ನೀವು ಅರ್ಥ ಆಗೋದಿಲ್ಲ ನಿಮಗೆ ಏನು ಹೊತ್ತಾಗ. ಹೋಗ್ಲಿ ಬಾರೆ, ಯಾಕೆ ತಲೆ ಕೆಡಿಸ್ಕೋತಿ? ಸರಿ ಗಾಡಿ ಹತ್ರಿನ. ಅಯ್ಯೋ ಆಂಟಿ, ನನ್ನ ಫ್ರೆಂಡ್ ಒಬ್ಬಕ್ಕೆ ಬರಕತ್ತ, ವೇಟ್ ಮಾಡ್ರಿ ಇಲ್ಲೇ ಅದ ಅಂತ. ಬಾ ಲಘು ಬಾ ಅಂತ ಹೇಳ ಅಮ್ಮೋಕಿಗೆ. ಬರ್ತಾ ತಡಿ ಮಮ್ಮಿ, ಇಲ್ಲೇ ಅದ ಅಂತ. ಸರಿ ಆಕಿ ಬರ್ಲಿ, ನಿಮ್ಮ ಗಾಡಿ ಹತ್ರ ಇದ್ದವ್ರಿ.